ನೀವೇನೇ ಕೆಲಸ ಮಾಡ್ತಿದ್ರು 1 ನಿಮಿಷ ನಿಲ್ಲಿಸಿ. ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಮೊದಲು ನಿಮ್ಮ ಫೋನ್ ಚೆಕ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಕೆಲಸ ಮಾಡ್ತಾ ಇದೆಯಾ ಅಂತ ಒಂದ್ಸಲ ನೋಡಿ. ಇನ್ನು ಯಾರಿಗೋ ಹಣ ಕಳಿಸುವಾಗ ನಿಮ್ಮ UPI ಪೇಮೆಂಟ್ ಫೇಲ್ ಆಗ್ತಿದ್ಯಾ? ಶಾಕ್ ಆಗಬೇಡಿ. ಮಾರ್ಚ್ 1ರಿಂದ ದಿನನಿತ್ಯದ ಲೈಫ್ ರೂಲ್ಸ್ ಕಂಪ್ಲೀಟ್ ಆಗಿ ಬದಲಾಗಿವೆ. ಈ 7 ಮೆಗಾ ಚೇಂಜಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ವಾಟ್ಸ್ಆಪ್ ಕೆಲಸ ಮಾಡದೇ ಇರಬಹುದು ಅಥವಾ ಲಾಗಿನ್ ಪ್ರಕ್ರಿಯೆ ಬದಲಾಗಬಹುದು. ಇನ್ನು UPI ಮೂಲಕ ಹಣ ಕಳಿಸೋದಿಕ್ಕೆ ಆಗದೇ ಇರಬಹುದು, ರೈಲ್ವೆ ಟಿಕೆಟ್ ಬುಕ್ ಮಾಡೋದಿಕ್ಕೆ ಆಗದೇ ಇರಬಹುದು. ಸ್ಕ್ಯಾಮ್ ಕಾಲ್ಗಳಿಂದ ನೀವು ಹಣ ಕಳ್ಕೊಳ್ಳೋದಕ್ಕೂ ಸಾಧ್ಯ ಇದೆ. ಇಷ್ಟೇ ಅಲ್ಲ, ಗ್ಯಾಸ್ ಸಿಲಿಂಡರ್ ಬೆಲೆಯಿಂದ ಹಿಡಿದು ಸಿಮ್ ಕಾರ್ಡ್ ಸೆಕ್ಯೂರಿಟಿವರೆಗೆ ಸರ್ಕಾರ ದೊಡ್ಡ ಬದಲಾವಣೆಯನ್ನ ತಂದಿದೆ. ಇದು ಬರೀ ಸುದ್ದಿ ಅಲ್ಲ, ಇದು ನಿಮ್ಮ ಜೇಬು, ನಿಮ್ಮ ಗೌಪ್ಯತೆ, ಹಾಗೇನೆ ನಿಮಗೆ ನೆಮ್ಮದಿಯ ವಿಷಯ. ಎಸ್, ಈ ವಿಡಿಯೋದಲ್ಲಿ ನಿಮ್ಮ ಹಣ ಹಾಗೂ ನಿಮ್ಮ ಸೇಫ್ಟಿಗೆ ಸಂಬಂಧಿಸಿದ ಆ 7 ಮುಖ್ಯ ಬದಲಾವಣೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಈ 7 ಮೇಜರ್ ಅಪ್ಡೇಟ್ ನಲ್ಲಿ ಮೊದಲನೆಯದ್ದು ಸಿಮ್ ಬೈಂಡಿಂಗ್. ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಡಿಜಿಟಲ್ ಲಾಕ್ ಡೌನ್. ಹಾಗಿದ್ರೆ ಸಿಮ್ ಬೈಂಡಿಂಗ್ ಅಂತ ಹೇಳಿದ್ರೆ ಏನು ನೋಡಿ, ಇದೊಂದು ಸುರಕ್ಷತಾ ಕ್ರಮ. ಇದರಲ್ಲಿ ಮೊಬೈಲ್ ಆಪ್ಗಳು ನಿರ್ದಿಷ್ಟ ಸಿಮ್ ಕಾರ್ಡ್ಗೆ ಶಾಶ್ವತವಾಗಿ ಲಿಂಕ್ ಆಗಿರುತ್ತೆ. ಆಪ್ಗೆ ಲಿಂಕ್ ಆಗಿರೋ ಸಿಮ್ ಆ ಡಿವೈಸ್ ನಲ್ಲಿ ಇದ್ರೆ ಮಾತ್ರ ಆ ಆಪ್ ಕಾರ್ಯನಿರ್ವಹಿಸುತ್ತೆ, ಆ ಅಪ್ಲಿಕೇಶನ್ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಅಪ್ಲಿಕೇಶನ್ ಪ್ಲಸ್ ಸಿಮ್ ಕಾರ್ಡ್ ಪ್ಲಸ್ ಡಿವೈಸ್, ಈ 3 ಕೂಡ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಒಂದು ವೇಳೆ ಸಿಮ್ ಕಾರ್ಡ್ ಬದಲಾಯಿಸಿದ್ರೆ ಆಪ್ಗಳು ಬೇರೆ ಡಿವೈಸ್ ನಲ್ಲಿ ಕಾರ್ಯನಿರ್ವಹಿಸೋದಿಲ್ಲ. ಇನ್ನು ಮುಂದೆ ನಿಮ್ಮ ವಾಟ್ಸ್ಆಪ್, ಟೆಲಿಗ್ರಾಮ್ಗಳು ಸಿಮ್ ಕಾರ್ಡ್ಗೆ ಫಿಕ್ಸ್ ಆಗ್ಬಿಡ್ತವೆ. ಅಂದ್ರೆ ನಿಮ್ಮ ಫೋನ್ ಒಳಗೆ ಸಿಮ್ ಕಾರ್ಡ್ ಇಲ್ಲದೆ ಇದ್ರೆ ವಾಟ್ಸ್ಆಪ್ ಓಪನ್ ಆಗಲ್ಲ. ಇನ್ನು ಮುಂದೆ ಕೇವಲ ವೈಫೈ ಬಳಸಿ ಬೇರೆ ಫೋನ್ಗಳಲ್ಲಿ ವಾಟ್ಸ್ಆಪ್ ಚಾಟ್ ಮಾಡೋದಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನೀವು ಕಂಪ್ಯೂಟರ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ವಾಟ್ಸ್ಆಪ್ ವೆಬ್ ಬಳಸ್ತಾ ಇದ್ರೆ ಪ್ರತಿ 6 ಗಂಟೆಗೊಮ್ಮೆ ಆಟೋಮ್ಯಾಟಿಕ್ ಆಗಿ ಲಾಗೌಟ್ ಆಗುತ್ತೆ. ನೀವು ಪದೇ ಪದೇ QR ಕೋಡ್ ಸ್ಕ್ಯಾನ್ ಮಾಡಬೇಕಾಗತ್ತೆ. ನೀವು ಮಾಡಬೇಕಾಗಿದ್ದು ಇಷ್ಟೇ, ನಿಮ್ಮ ಪ್ರಮುಖ ಸಿಮ್ ಕಾರ್ಡ್ ಅನ್ನ ನಿಮ್ಮ ಮುಖ್ಯ ಫೋನ್ ನಲ್ಲೇ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಚಾಲೆಂಜಸ್ ಎದುರಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಇಲ್ಲದೆ ಇದ್ರೆ ನಿಮ್ಮ ಚಾಟ್ಗಳು ಲಾಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಿದ್ರೆ ಇದರಿಂದ ಏನ್ ಪ್ರಯೋಜನ ಅಂತ ನೀವು ಕೇಳಬಹುದು. ನೋಡಿ, ಬೇರೆಯವರು ನಿಮ್ಮ ನಂಬರ್ ಬಳಸಿ ಲಾಗಿನ್ ಆಗೋದನ್ನ ಇದು ತಡೆಯುತ್ತೆ. ಬೇರೆ ಯಾರು ಕೂಡ ನಿಮ್ಮ ನಂಬರ್ ಯೂಸ್ ಮಾಡಿಕೊಂಡು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡೋದಕ್ಕಾಗಲ್ಲ. ಇನ್ನು ನಿಮ್ಮ ಸಿಮ್ ಕಾರ್ಡ್ ನಿಮ್ಮ ಫೋನ್ ಅಲ್ಲೇ ಇಲ್ಲದೆ ಇದ್ರೆ ನೀವು ಆಪ್ಗಳನ್ನ ಬಳಸೋದಕ್ಕಾಗಲ್ಲ. ಇದು ಡೇಟಾ ಸೋರಿಕೆ ಅಥವಾ ಹ್ಯಾಕಿಂಗ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಸೊ ಇದರಿಂದ ನಿಮಗೆ ಪ್ಲಸ್ ಪಾಯಿಂಟೇ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್, ಇದು ಬ್ಯಾಂಕ್ ಅಕೌಂಟ್ ಹೊಂದಿರುವಂತ ಪ್ರತಿಯೊಬ್ಬರು ತಿಳ್ಕೊಳ್ಳಲೇಬೇಕಾಗಿರುವಂತ ಮೇಜರ್ ಅಪ್ಡೇಟ್. ಎಸ್ ನೋಡಿ, ನಿಮ್ಮನ್ನ ಫ್ರಾಡ್ಗಳಿಂದ, ಸ್ಕ್ಯಾಮ್ಗಳಿಂದ ಕಾಪಾಡೋದಿಕ್ಕೆ ತಂದಿರುವಂತ ನಿಯಮ ಇದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ಬ್ಯಾಂಕ್ ಅಧಿಕಾರಿಗಳ ಸೋಗಿನಲ್ಲಿ ಜನರಿಗೆ ಕಾಲ್ ಮಾಡಿ ಹಣ ದೋಚೋದು ಹೆಚ್ಚಾಗ್ತಾ ಇದೆ. ಇದು ನಿಮಗೂ ಕೂಡ ಗೊತ್ತಿರಬಹುದು. ಸೊ ಇದನ್ನ ತಡೆಯೋದಕ್ಕೋಸ್ಕರ ಟ್ರಾಯ್, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಮಾರ್ಚ್ 1, 2026ರಿಂದ ಜಾರಿಗೆ ಬಂದಿರುವಂತ ಹೊಸ ನಿಯಮದಂತೆ RBI ವ್ಯಾಪ್ತಿಗೆ ಬರುವಂತ ಎಲ್ಲಾ ಬ್ಯಾಂಕ್ಗಳು ಮತ್ತು ವಿಮಾ ಕಂಪನಿಗಳು ಗ್ರಾಹಕರಿಗೆ ಅಧಿಕೃತ ಕಾಲ್ಗಳನ್ನ, ಕರೆಗಳನ್ನ ಮಾಡೋದಕ್ಕೆ ಕಡ್ಡಾಯವಾಗಿ 1600 1600 ಸರಣಿಯಿಂದ ಆರಂಭವಾಗುವ ವಿಶೇಷ ಸಂಖ್ಯೆಗಳನ್ನೇ ಬಳಸಬೇಕು. ಈ ಸಂಖ್ಯೆಗಳನ್ನ ಬ್ಯಾಂಕ್ಗಳಿಗೆ ಮಾತ್ರ ಪ್ರತ್ಯೇಕವಾಗಿ ಮೀಸಲಿಡಲಾಗಿದ್ದು, ಸಾಮಾನ್ಯ ಮೊಬೈಲ್ ಸಂಖ್ಯೆಗಳಿಗೂ ಮತ್ತು ಬ್ಯಾಂಕ್ ಕಾಲ್ಗಳಿಗೂ ಇರುವ ವ್ಯತ್ಯಾಸವನ್ನ ಗ್ರಾಹಕರು ಸುಲಭವಾಗಿ ಗುರುತಿಸೋದಿಕ್ಕೆ ಇದು ಸಹಾಯ ಮಾಡುತ್ತೆ. ಮುಖ್ಯವಾಗಿ ನಿಮ್ಮ ಬ್ಯಾಂಕ್ನಿಂದ ಯಾವುದೇ ಆಫರ್, ಲೋನ್ ಅಥವಾ ಅಕೌಂಟ್ ಅಪ್ಡೇಟ್ ಬಗ್ಗೆ ಮಾಹಿತಿ ನೀಡೋದಕ್ಕೋಸ್ಕರ ಫೋನ್ ಬಂದ್ರೆ ಆ ನಂಬರು ಕಡ್ಡಾಯವಾಗಿ 1600 ದಿಂದನೇ ಶುರುವಾಗಿರಬೇಕು. ಒಂದು ವೇಳೆ ಯಾರಾದರೂ ಬ್ಯಾಂಕ್ನಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಸಾಮಾನ್ಯ 10 ಅಂಕೆಯ ಮೊಬೈಲ್ ಸಂಖ್ಯೆಯಿಂದ ಕಾಲ್ ಬಂತು ಅಂತಾದ್ರೆ, ಕಾಲ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ತಕ್ಷಣವೇ ಸ್ಕ್ಯಾಮ್ ಅಂತ ಹೇಳಿ, ವಂಚನೆ ಅಂತ ಹೇಳಿ ಪರಿಗಣಿಸೋದು ಒಳ್ಳೆಯದು. ಈ ವ್ಯವಸ್ಥೆಯು ಸಾರ್ವಜನಿಕರನ್ನ ಫಿಶಿಂಗ್ ಮತ್ತು ವಿಶಾಪಿಂಗ್ ನಂತಹ ಸೈಬರ್ ದಾಳಿಗಳಿಂದ ರಕ್ಷಿಸೋದಿಕ್ಕೆ ಸರ್ಕಾರ ಮತ್ತು ಬ್ಯಾಂಕ್ಗಳು ನಿರ್ಮಿಸಿರುವಂತ ಅತ್ಯಂತ ಪ್ರಬಲವಾದ ಭದ್ರತಾ ಕವಚ ಅಂತ ಹೇಳ್ಬೋದು. ಸೊ RBI ವ್ಯಾಪ್ತಿಗೆ ಬರುವ ಎಲ್ಲಾ ಬ್ಯಾಂಕ್ಗಳು ಇನ್ನು ಮುಂದೆ ಅಧಿಕೃತ ಸೇವಾ ಕರೆಗಳಿಗಾಗಿ ಕಡ್ಡಾಯವಾಗಿ 1600 ಸರಣಿಯ ನಂಬರ್ಗಳನ್ನೇ ಬಳಸಬೇಕು. ಹಾಗಾಗಿ ನೀವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತಿನಿಂದ ಯಾವುದಾದ್ರೂ ಬ್ಯಾಂಕ್ ಅಂತ ಹೇಳಿ ನಾರ್ಮಲ್ 10 ಅಂಕೆಯ ಮೊಬೈಲ್ ನಂಬರ್ ಇಂದ ಫೋನ್ ಬಂತು ಅಂತ ಹೇಳಿದ್ರೆ ಅದು 100ಕ್ಕೆ 100 ಫ್ರಾಡ್ ಅಂತಾನೆ ಅರ್ಥ. ಅಂತಹ ನಂಬರ್ಗಳಿಗೆ ನೀವು ಮಾತಾಡದೇ ಇರೋದು ಒಳ್ಳೆಯದು. ಹುಷಾರಾಗಿರಿ. ಇನ್ನು ಸ್ಟಾಕ್ ಬ್ರೋಕರ್ಗಳಿಗೆ ಮಾರ್ಚ್ 15ರವರೆಗೆ ಟೈಮ್ ಇದೆ. ಆದರೆ ಬ್ಯಾಂಕ್ಗಳಿಗೆ ಈ 1600 ನಿಯಮ ಇವತ್ತಿನಿಂದನೇ
ಜಾರಿಯಾಗಿದೆ. ಇನ್ನು ನೆಕ್ಸ್ಟ್ ಮೇಜರ್ ಅಪ್ಡೇಟ್ ಬಗ್ಗೆ ಹೇಳೋದಕ್ಕೂ ಮುನ್ನ ನಾನು ಕೇಳ್ತೀನಿ, ನಿಮ್ಮ ಸೇಫ್ಟಿ ಬಗ್ಗೆ ಏನು ಮಾಡಿದ್ದೀರಿ? ಯೋಚನೆ ಮಾಡಿ. ನೋಡಿ, ನಿಮ್ಮ ಇಡೀ ಫ್ಯಾಮಿಲಿ ನಿಮ್ಮನ್ನು ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೆ. ನೋಡಿ, ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನು ಕಳ್ಕೊಂಡಂಥ ದುಃಖ ಇದ್ರೆ, ಮತ್ತೊಂದು ಕಡೆ ನೀವು ಮಾಡಿರುವಂಥ ಸಾಲ, ಮಕ್ಕಳ ಭವಿಷ್ಯ, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಯೋಚನೆ ಮಾಡಿ, ಹೇಗಿರುತ್ತೆ ಆಗ ಪರಿಸ್ಥಿತಿ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗೋಗಿ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ನಲ್ಲಿ ಇವತ್ತು ನಿಮಗೂ ಕೂಡ ಗೊತ್ತಿರಬಹುದು, ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿದ್ದಾವೆ, ಹಾಗೆಯೇ ನಾನಾ ರೀತಿಯ ಪ್ಲಾನ್ಗಳು ಇವೆ. ಆದರೆ ನೀವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನು ನೋಡಿಕೊಂಡು ನೀವು ತಗೋಬೇಕಾಗತ್ತೆ. ಹಾಗಿದ್ರೆ ಅದಕ್ಕೆ ಏನು ಮಾಡೋದು ಅಂತ ಕೇಳ್ಬೋದು. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿವರೆಗೆ ಕವರೇಜ್ ಸಿಗುವಂಥ ಪ್ಲಾನ್ಗಳಿದ್ದಾವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ, ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತೀನಿ, ನನ್ನ ಫ್ಯಾಮಿಲಿ ಆರ್ಥಿಕವಾಗಿ ಸದೃಢವಾಗುತ್ತೆ ಅಂತ ಅಷ್ಟಕ್ಕೆ ಸುಮ್ಮನಾಗಬೇಡಿ. ಮುಖ್ಯವಾದ ವಿಚಾರ ಅಂದರೆ ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾ ಮುಖ್ಯ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿರ್ತೀರಿ, ಉಳಿತಾಯ ಮಾಡಿರ್ತೀರಿ ಹಣವನ್ನ, ಎಲ್ಲವೂ ಕೂಡ ಒಂದ್ಸಲ ನೀವೇನಾದರೂ ಹಾಸ್ಪಿಟಲ್ಗೆ ಸೇರಿದ್ರೆ ಕರಗಿ ಹೋಗುವಂತ ಚಾನ್ಸಸ್ ಇದೆ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಿ. ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಿ, ಯಾವುದು ನಿಮಗೆ ಸೂಕ್ತ ಅನ್ನೋದನ್ನು ನೋಡಿಕೊಂಡು. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು, ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿದ್ದಾವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅಂತ ಅನ್ಸುತ್ತೋ ಅಂತಹ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬಹುದು. ನೆನಪಿಡಿ, ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ತುಂಬಾನೇ ಇಂಪಾರ್ಟೆಂಟ್, ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಇನ್ನು ನೆಕ್ಸ್ಟ್ ಮೇಜರ್ ಅಪ್ಡೇಟ್, UPI ಸೆಕ್ಯೂರಿಟಿ. ನೀವು ಹೆಚ್ಚಾಗಿ UPI ಅನ್ನ ಬಳಸ್ತೀರಿ ಅಂತ ಹೇಳಿದ್ರೆ ಇದು ನಿಮಗೆ ಗೊತ್ತಿರಲೇಬೇಕು. UPI ಬಳಕೆದಾರರಿಗೆ ಸಂಬಂಧಿಸಿದ ಅಪ್ಡೇಟ್ ಇದು. ಇಲ್ಲಿವರೆಗೆ ನೀವು ದೊಡ್ಡ ಮೊತ್ತದ ಹಣ ಕಳಿಸುವಾಗ 4 ಅಥವಾ 6 ಅಂಕೆಯ ಪಿನ್ಗಳನ್ನು ಹಾಕಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ನೀವು ದೊಡ್ಡ ಮೊತ್ತದ ಹಣ ಕಳಿಸುವಾಗ ಕೇವಲ 4 ಅಥವಾ 6 ಅಂಕಿಯ ಪಿನ್ ಅನ್ನು ಹಾಕಿದ್ರೆ ಸಾಲೋದಿಲ್ಲ. ಸೇಫ್ಟಿಗಾಗಿ ಆಪ್ಗಳು ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಲಾಕ್ ಕೇಳಬಹುದು. ಇದರಿಂದ ನಿಮ್ಮ ಪರ್ಮಿಷನ್ ಇಲ್ಲದೇನೆ ಯಾರು ಕೂಡ ನಿಮ್ಮ ಅಕೌಂಟ್ನಿಂದ UPI ಮೂಲಕ ಹಣ ಕಳಿಸೋದಿಕ್ಕೆ ಆಗಲ್ಲ. ಇದರಿಂದ ದೊಡ್ಡ ದೊಡ್ಡ ಮೊತ್ತದ ವಹಿವಾಟುಗಳು ಈಗ ಮತ್ತಷ್ಟು ಸುರಕ್ಷಿತವಾಗಿದೆ ಅಂತ ಹೇಳ್ಬೋದು. ಸೊ UPI ನಲ್ಲಿ ಹಣ ಕಳಿಸುವಾಗ ಪಿನ್ ಹಾಕಿದ್ರು ಹಣ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಶಾಕ್ ಆಗ್ಬೇಕಿಲ್ಲ. ಅದಕ್ಕೆ ಕಾರಣ ಸೇಫ್ಟಿ. ಸೊ ನೀವು ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಲಾಕ್ ಅಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೊಡಬೇಕಾಗಬಹುದು, ನೆನಪಲ್ಲಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಮೇಜರ್ ಅಪ್ಡೇಟ್, ಇದು ರೈಲಿನಲ್ಲಿ ಪ್ರಯಾಣಿಸುವವರಿಗೆ ಸಂಬಂಧಪಟ್ಟಿದ್ದು. ರೈಲ್ ಒನ್ ಆಪ್. ರೈಲಿನಲ್ಲಿ ಪ್ರಯಾಣಿಸೋ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಲೇಬೇಕಾಗಿರುವಂತ ಅಪ್ಡೇಟ್ ಇದು. ನಿಮ್ಗೆ ಗೊತ್ತಿರೋರು ಯಾರಾದರೂ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ತಿಳಿಸಿ. ಹೌದು, ರೈಲ್ವೆ ಪ್ರಯಾಣಿಕರು ವರ್ಷಗಳಿಂದ ಬಳಸ್ತಾ ಇದ್ದ UTS ಆಪ್ ಇನ್ನು ಮುಂದೆ ಇರಲ್ಲ. ಅದರ ಜಾಗಕ್ಕೆ ರೈಲ್ ಒನ್ ಅನ್ನೋ ಹೊಸ ಸೂಪರ್ ಆಪ್ ಬಂದಿದೆ. ಇದರಲ್ಲಿ ನೀವು ಅನ್ರಿಸರ್ವ್ಡ್, ರಿಸರ್ವ್ಡ್ ಮತ್ತೆ ಪ್ಲಾಟ್ಫಾರ್ಮ್ ಟಿಕೆಟ್ ಗಳನ್ನ ಬುಕ್ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ನಿಮ್ಮ ಹಳೆಯ ವ್ಯಾಲೆಟ್ ನಲ್ಲಿ ಇನ್ನೂ ಕೂಡ ಹಣ ಇತ್ತು ಅಂತ ಆದ್ರೆ ಗಾಬರಿ ಆಗೋದು ಬೇಡ. ಅದೇ ಮೊಬೈಲ್ ನಂಬರ್ ಅನ್ನು ಬಳಸಿ ರೈಲ್ ಒನ್ ಗೆ ಲಾಗಿನ್ ಆಗಿ ನಿಮ್ಮ ಬ್ಯಾಲೆನ್ಸ್ ಅನ್ನ ವರ್ಗಾಯಿಸಿಕೊಳ್ಳಬಹುದು. ಇನ್ನು ಜುಲೈ 14ರ ಮೊದಲು ರೈಲ್ ಒನ್ ಆಪ್ ಮೂಲಕ ರಿಸರ್ವ್ಡ್ ಟಿಕೆಟ್ ಬುಕ್ ಮಾಡಿದ್ರೆ 3% ನಷ್ಟು ಡಿಜಿಟಲ್ ಡಿಸ್ಕೌಂಟ್ ಅನ್ನು ಕೂಡ ನೀವು ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 7 ಮೇಜರ್ ಅಪ್ಡೇಟ್ಗಳ ಸಾಲಿನಲ್ಲಿ ನೆಕ್ಸ್ಟ್ ಗ್ಯಾಸ್ ಸಿಲಿಂಡರ್ ಬೆಲೆ. ಈ ಬಾರಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಸುಮಾರು 28 ರೂಪಾಯಿಂದ 31 ರೂಪಾಯಿ ಇಳಿಕೆಯಾಗಿದೆ. ಆದ್ರೆ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದ್ರೆ ನಿಮ್ಮ ಮನೆ ಬಜೆಟ್ ಹಳೆ ತರಾನೇ ಇರುತ್ತೆ. ಹಾಗಂತ ಅಂತ ಬೇಸರ ಬೇಡ. ಯಾಕೆಂತ ಹೇಳಿದ್ರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗ್ತಿರೋದ್ರಿಂದ ಹೋಟೆಲ್, ರೆಸ್ಟೋರೆಂಟ್ಗಳು
ಬೆಲೆ ಕಡಿಮೆ ಮಾಡಿದ್ರೆ ಹೋಟೆಲ್ಗಳಲ್ಲಿ ಊಟ ತಿಂಡಿ ಒಂದ್ ಸ್ವಲ್ಪ ಅಗ್ಗವಾಗ್ಬೋದು. ಇನ್ನು ನೆಕ್ಸ್ಟ್ ಮೇಜರ್ ಬದಲಾವಣೆ, ಇದು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಿದ್ದು. ಹೌದು, ಬ್ಯಾಂಕ್ ಫೈನ್ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಅಂತಹ ಅನೇಕ ಸರ್ಕಾರಿ ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಿದ್ದಕ್ಕೆ ವಿಧಿಸುವಂತ ದಂಡವನ್ನ ಮನ್ನಾ ಮಾಡಿವೆ, ಅಥವಾ ಪ್ರಮಾಣಾನುಗುಣ ದಂಡ ಪ್ರಪೋರ್ಷನಲ್ ಫೈನ್ ವ್ಯವಸ್ಥೆಗೆ ಬದಲಾಗಿವೆ. ಅಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಕೇವಲ 100 ರೂಪಾಯಿ ಕಡಿಮೆ ಇದ್ರೆ ಬ್ಯಾಂಕ್ ಇನ್ ಮುಂದೆ 500 ರೂಪಾಯಿ ದಂಡ ಹಾಕುವಂತಿಲ್ಲ. ಅಲ್ಲದೆ ಫೀಸ್ಗಳ ಕಾರಣದಿಂದಾಗಿ ನಿಮ್ಮ ಬ್ಯಾಲೆನ್ಸ್ ಝೀರೋಗಿಂತ ಕಡಿಮೆ ಆಗುವಂತೆನೂ ಇಲ್ಲ. ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ ಆಗಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಟೆನ್ಷನ್ ನಿಂದ ನೀವು ನಿರಾಳವಾಗಬಹುದು. ಇನ್ನು 7 ಮೇಜರ್ ಅಪ್ಡೇಟ್ ನಲ್ಲಿ ಕೊನೆಯದ್ದು ಕಾರ್ನಲ್ಲಿ ಪ್ರಯಾಣಿಸುವವರಿಗೆ ಸಂಬಂಧಪಟ್ಟಿದ್ದು ಅಂತಾನೆ ಹೇಳ್ಬೋದು. ಎಸ್, ಇದು ಫಾಸ್ಟ್ ಟ್ಯಾಗಿಗೆ ಸಂಬಂಧಪಟ್ಟಿದ್ದು. ಹೈವೇನಲ್ಲಿ ಹೋಗುವಾಗ ದಾಖಲೆಗಳ ಕಿರಿಕಿರಿ ಇನ್ನು ಮುಂದೆ ಇರಲ್ಲ. KYV ನೋ ಯುವರ್ ವೆಹಿಕಲ್ ಅನ್ನೋ ರೂಲ್ ಈಗ ಕ್ಯಾನ್ಸಲ್ ಆಗಿದೆ. ಇನ್ನು ಮುಂದೆ ನಿಮ್ಮ ವಾಹನದ ಮಾಹಿತಿ ವಾಹನ್ ಡೇಟಾಬೇಸ್ ಮೂಲಕವೇ ಡೈರೆಕ್ಟ್ ಆಗಿ ವೆರಿಫೈ ಆಗುತ್ತೆ. ಸೊ ಫಾಸ್ಟ್ ಟ್ಯಾಗ್ ಡಿಆಕ್ಟಿವೇಟ್ ಆಗೋ ಭಯ ಇರಲ್ಲ. ಅಂದ್ರೆ ಈ ಮಾರ್ಚ್ 1ರಿಂದ ಜಾರಿಗೆ ಬಂದಿರುವ ಹೊಸ ನಿಯಮದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ವಾಹನ ಸವಾರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಸಕ್ರಿಯವಾಗಿರಿಸಲು ಪದೇ ಪದೇ KYV ಎಂಬ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತ ಅವಶ್ಯಕತೆ ಇರೋದಿಲ್ಲ. ಈ ಹಿಂದೆ ದಾಖಲೆಗಳ ಕೊರತೆಯಿಂದ ಅಥವಾ KYV ಅಪ್ಡೇಟ್ ಆಗದ ಕಾರಣ ಹೆದ್ದಾರಿಗಳಲ್ಲಿ ಹೋಗ್ಬೇಕಿದ್ರೆ ಇದ್ದಕ್ಕಿದ್ದಂತೆ ಫಾಸ್ಟ್ ಟ್ಯಾಗ್ ಡಿಆಕ್ಟಿವೇಟ್ ಆಗಿ ಜನರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಆದ್ರೆ ಈಗ ನಿಮ್ಮ ವಾಹನದ ಸಂಪೂರ್ಣ ಮಾಹಿತಿಯನ್ನ ಸರ್ಕಾರದ ವಾಹನ್ ಡೇಟಾಬೇಸ್ ನಿಂದ ನೇರವಾಗಿ ಪಡೆದುಕೊಳ್ಳಲಾಗುತ್ತೆ. ಇದರಿಂದಾಗಿ ದಾಖಲೆಗಳ ಕಿರಿಕಿರಿ ತಪ್ಪಲಿದ್ದು ನಿಮ್ಮ ಫಾಸ್ಟ್ ಟ್ಯಾಗ್ ಯಾವುದೇ ತಡೆ ಇಲ್ಲದೆ ಸುಗಮವಾಗಿ ಕೆಲಸ ಮಾಡುತ್ತೆ. ಇದು ಹೈವೇ ಪ್ರಯಾಣಿಕರಿಗೆ ಸಮಯ ಮತ್ತು ಶ್ರಮ ಎರಡನ್ನೂ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ತಂದಿರುವಂತ ಅತ್ಯಂತ ಸ್ವಾಗತಾರ್ಹ ಬದಲಾವಣೆಯಾಗಿದೆ. ಸೊ ನೋಡಿದ್ರಲ್ಲ, ಮಾರ್ಚ್ 1 ಅನ್ನೋದು ಬರೀ ತಿಂಗಳ ಬದಲಾವಣೆ ಅಲ್ಲ, ಇದು ಪ್ರಪಂಚದ ಜೊತೆ ನೀವು ವ್ಯವಹರಿಸುವಂತ ರೀತಿಯಲ್ಲಿ ಆಗಿರುವಂತ ಬದಲಾವಣೆ. ನಿಮ್ಮ ಮೆಸೇಜಿಂಗ್ ಆಪ್ ನಿಂದ ಹಿಡಿದು ಬ್ಯಾಂಕ್ ಬ್ಯಾಲೆನ್ಸ್ ವರೆಗೆ, ರೈಲ್ವೆ ಟಿಕೆಟ್ ಬುಕ್ ಮಾಡೋದ್ರವರೆಗೆ, UPI ಟ್ರಾನ್ಸಾಕ್ಷನ್ ವರೆಗೆ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಸೊ ಇದು ನಿಮ್ಮ ಸುರಕ್ಷತೆಗಾಗಿ. ಸೊ ಈ ಬದಲಾವಣೆಗಳಲ್ಲಿ ಯಾವುದು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಂದ್ ವೇಳೆ ನೀವೇನಾದ್ರೂ ರೈಲಿನಲ್ಲಿ ಟ್ರಾವೆಲ್ ಮಾಡುವಂತವರಾದ್ರೆ ಈಗಲೇ ರೈಲ್ ಒನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಇಲ್ಲ ನೀವು ವಾಟ್ಸ್ಆಪ್ ವೆಬ್ ಬಳಸ್ತೀರಿ ಹೆಚ್ಚಾಗಿ ಅಂತ ಹೇಳಿದ್ರೆ QR ಕೋಡ್ ಸ್ಕ್ಯಾನ್ ಮಾಡೋದಕ್ಕೆ ಸಿದ್ಧರಾಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ವಂಚನೆಯ ವಿರುದ್ಧ ಜಾಗೃತಿಯೇ ನಿಜವಾದಂತ ರಕ್ಷಣೆ. ಸ್ಮಾರ್ಟ್ ಆಗಿರಿ, ಸುರಕ್ಷಿತವಾಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಆಲ್ ದಿ ಬೆಸ್ಟ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.